ವಾಲ್ಮೀಕಿ ನಿಗಮ ಹಗರಣ ಸಿಬಿಐ ತನಿಖೆಗೆ ವಹಿಸಿ ಹೈಕೋರ್ಟ್ ಆದೇಶಿಸಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ವಿಶೇಷ ತನಿಖಾ ತಂಡದ ತನಿಖೆಯನ್ನು ರದ್ದುಗೊಳಿಸಿದೆ. ಅಷ್ಟೇ ಅಲ್ಲದೆ ಎಸ್ಐಟಿ ಸಂಗ್ರಹಿಸಿದ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ವರ್ಗಾಯಿಸುವಂತೆ ಆದೇಶ ಹೊರಡಿಸಿದೆ. ಇನ್ನು ರಿಟ್ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ 2024 ಸೆಪ್ಟೆಂಬರ್ 30ರಂದು ಮುಕ್ತಾಯಗೊಳಿಸಿ ತೀರ್ಪು ಕಾಯ್ದಿರಿಸಿತ್ತು. ಹೈಕೋರ್ಟ್ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಬೆಂಗಳೂರು ಪೂರ್ವ ವಲಯದ ಯೂನಿಯನ್ ಬ್ಯಾಂಕ್ ಡಿಜಿಎಂಜೆ ಮಹೇಶ್ ಎಂಬುವವರು ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಖಾಸಗಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿ ದೂರು ನೀಡಿದ್ರು. ಹಿರಿಯ ಅಧಿಕಾರಿಗಳ ಪತ್ರದ ಅನ್ವಯ ಬ್ಯಾಂಕಿನ 3 ಸೇರಿ 5 ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲು ಮಾಡಿ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದೆ. ಹಿಮಗಳ ನಾಡು ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅಟ್ಟಹಾಸ ಮಿತಿ ಮೀರಿದೆ. ಮಳೆರಾಯನ ರೌದ್ರ ರೂಪಕ್ಕೆ ಬೆಚ್ಚಿ ಬಿದ್ದಿರೋ ಹಿಮಾಚಲ ಪ್ರದೇಶದಲ್ಲಿ ಬದುಕೋದೇ ಸವಾಲಾಗಿದೆ. ಮೇಘ ಸ್ಫೋಟದ ಕರಾಳತೆ ಬೆಚ್ಚಿ ಬೀಳಿಸುವಂತಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆಯ ರೌದ್ರನರ್ತನ. ಪ್ರವಾಹದಲ್ಲೇ ಕೊಚ್ಚಿ ಹೋಗ್ತಿದೆ ಜನರ ಬದುಕು. ಪ್ರವಾಹದ ರಭಸದಲ್ಲಿ ಹರಿದು ಬರುತ್ತಿವೆ ಶವಗಳು. ರಣಭೀಕರ ಮಳೆಯಿಂದ ಹಿಮದ ನಾಡು ಹಿಮಾಚಲ ಪ್ರದೇಶ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮೇಘ ಸ್ಫೋಟದಿಂದ ಆಕಾಶವೇ ಬಿರುಕು ಬಿಟ್ಟಂತೆ ದೋ ಅಂತ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಅವಾಂತರಗಳು ಮುಂದುವರಿಯುತ್ತಲೇ ಇವೆ. ಭಾರೀ ಮಳೆಯ ಬಳಿಕ ಹವಾಮಾನ ಇಲಾಖೆ 22 ಸೂಕ್ಷ್ಮ ಪ್ರದೇಶಗಳ ಪೈಕಿ 18 ಸ್ಥಳಗಳಲ್ಲಿ ಭೂಕುಸಿತ ಸಾಧ್ಯತೆಗಳಿರುವುದಾಗಿ ಎಚ್ಚರಿಸಿದೆ. ಈಗಾಗಲೇ ಮಳೆಯಿಂದ ಸುಮಾರು 130 ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಇಡೀ ರಾಜ್ಯದಲ್ಲಿ ನೀರು ಸರಬರಾಜಿನ ವ್ಯತ್ಯಯ ಉಂಟಾಗಿದೆ. ಆಗಾಗ್ಗೆ ಬರುತ್ತಿರುವ ಸಣ್ಣ ಸಣ್ಣ ಹಠಾತ್ ಮಳೆಯಿಂದ ರಾಜ್ಯದಲ್ಲಿ 259 ರಸ್ತೆಗಳಲ್ಲಿ ಸಂಚಾರವನ್ನೇ ಬಂದ್ ಮಾಡಲಾಗಿದೆ. ಇನ್ನು ಮಳೆಯಿಂದಾಗಿ ರೈಲು ಸೇತುವೆಗಳ ಮೇಲೂ ಪರಿಣಾಮ ಬೀರಿದೆ. ಶಿಮ್ಲಾ ಕಲ್ಕಾ ರೈಲು ಮಾರ್ಗದಲ್ಲಿ ಮರಗಳು ಮತ್ತು ಅವಶೇಷಗಳು ಉರುಳಿ ಬಿದ್ದ ಪರಿಣಾಮವು ಬಹಳ ಗಂಟೆಗಳ ಕಾಲ ರೈಲು ಸೇವೆಯಲ್ಲಿ ವ್ಯತ್ಯಯವಾಗಿತ್ತು. ಈ ಬಗ್ಗೆ ಮಾತನಾಡಿರೋ ಹಿಮಾಚಲ ಪ್ರದೇಶ ಸಿಎಂ ಸುಖ್ವೀಂದರ್ ಸಿಂಗ್ ಸುಕ್ಕು, ಮಂಡಿ, ಕಾಂಗ್ರಾ, ಸೋಲನ್ ಮತ್ತು ಸಿರ್ಮೌರ್ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವಂತೆ ಸೂಚಿಸಲಾಗಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಸಿಎಂ ಸುಖ್ವೀಂದರ್ ಸಿಂಗ್ ಸುಕ್ಕು ತಿಳಿಸಿದ್ದಾರೆ. बहुत नुकसान हुआ है. पिछली रात बहुत ही ज्यादा मंडी में क्लाउड बस्ट हुए हैं. तकरीबन 8 के करीब क्लाउड बस्ट हुए हैं और जो ब्यास नदी पूरे अफान पर है. निश्चित तौर पर 8 जो मौत हुई है अभी तक जो खबर आई है, और अभी इस नदौन में भी एक डेड बॉडी एक महिला की मिली है. तो इस नुकसान से तकरीबन 500 करोड़ की संपत्ति का अभी तक आकलन हम लगा सकते हैं. लेकिन पिछले रात से और काफ़ी जगह घटनाओं की सूचना हमें मिल रही है. पूरा ब्यौरा हम एकत्रित कर रहे हैं. ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದ ರೌದ್ರಾವತಾರಕ್ಕೆ ಜನಜೀವನ ತತ್ತರಗೊಂಡಿದೆ. ಬದುಕೆ ಬರ್ಬಾದಾಗಿ ಹೋಗಿದೆ. ಶೀಘ್ರವೇ ಹಿಮಾಚಲ ಪ್ರದೇಶ ಸಹಜ ಸ್ಥಿತಿಗೆ ಮರಳಿ ಬರಲಿ ಎಂಬುದೇ ಎಲ್ಲರ ಆಶಯ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.